ಕರ್ನಾಟಕಕ್ಕೆ ಮತ್ತೆ ಕಾವೇರಿಯ ಜಲಾಘಾತ ಎದುರಾಗಿದೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಮತ್ತೆ ಶಿಫಾರಸು ಮಾಡಿದೆ. ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಇವತ್ತಿನ ಸಭೆಯಲ್ಲಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಮುಂದಿನ 15 ದಿನಗಳು ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸಬೇಕು ತಮಿಳುನಾಡಿಗೆ ಅಂತ. ಈ ಹಿಂದೆ ಏನು ಆದೇಶ ಕೊಟ್ಟಿತ್ತು ಸಿಡಬ್ಲ್ಯೂಆರ್ಸಿ ಮತ್ತೆ ಸಿಡಬ್ಲ್ಯೂಎಂಎ, ಅದನ್ನ ರಾಜ್ಯ ಪಾಲಿಸಿತ್ತು. ಅದಕ್ಕಿಂತ ಹೆಚ್ಚುವರಿ ನೀರನ್ನು ಬಿಟ್ಟಾಗಿದೆ. ಕಾರಣ ಮಳೆಯಾಗಿತ್ತು, ವರ್ಣ ಸ್ವಲ್ಪ ಕೃಪೆ ತೋರಿದ್ರಿಂದ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿತ್ತು. ಹೀಗಾಗಿ ತಮಿಳುನಾಡಿಗೆ ಹೇಳಿದ್ದಕ್ಕಿಂತ 3 TMC ಜಾಸ್ತಿ ನೀರು ಹರಿದು ಹೋಗಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಏನಾದರೂ ಕರ್ನಾಟಕದ ಪರವಾಗಿ ನಿಲುವು ತಾಳಬಹುದು ಸಿಡಬ್ಲ್ಯೂಆರ್ಸಿ, ಆ ರೀತಿಯ ಶಿಫಾರಸುಗಳು ಬರಬಹುದು ಅನ್ನುವಂಥ ನಿರೀಕ್ಷೆ ಸಹಜವಾಗಿ ರಾಜ್ಯಕ್ಕಿತ್ತು. ಆದರೆ ಇವತ್ತಿನ ಆದೇಶ, ಸಿಡಬ್ಲ್ಯೂಆರ್ಸಿಯ ಶಿಫಾರಸು ರಾಜ್ಯಕ್ಕೆ ಮತ್ತೊಂದು ಆಘಾತ ಅನ್ನೋ ಹಾಗಿದೆ. ಸಿಡಬ್ಲ್ಯೂಆರ್ಸಿ ಸೂಚನೆಗೆ ರಾಜ್ಯದ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಳೆ ಇಲ್ಲ, ನಿತ್ಯ 1 TMC ನೀರು ಹರಿಸಿ ಅಂದ್ರೆ ಹೇಗಾಗುತ್ತೆ? ಇಷ್ಟು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪರವಾಗಿ ನಿಲುವನ್ನು ಗಟ್ಟಿಯಾಗಿ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ಹೊರಹಾಕಿದ್ದಾರೆ. ಇರೋ ಪರಿಸ್ಥಿತಿಯಲ್ಲಿ ಈಗ ಇಷ್ಟು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಜ್ಯದ ಪರವಾಗಿ ಸಭೆಯಲ್ಲಿ ಭಾಗಿಯಾಗಿದ್ದಂಥ ಅಧಿಕಾರಿಗಳು ಮನದಟ್ಟು ಮಾಡೋ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಬಟ್ ಸಿಡಬ್ಲ್ಯೂಆರ್ಸಿ ಮಾತ್ರ ಏನಿಲ್ಲಿ ಪರಿಸ್ಥಿತಿ ಏನಿದೆ, ಮಳೆ ಎಷ್ಟಾಗಿದೆ, ಮಳೆಯ ಕೊರತೆ ಎಷ್ಟಿದೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಏನು, ಇದೆಲ್ಲ ಅಂಕಿಅಂಶಗಳನ್ನು ಗಮನಕ್ಕೆ ತಗೊಂಡು ಆದೇಶ ಕೊಡುತ್ತೋ ಅಥವಾ ಹೇಗೆ, ಯಾವ ಮಾನದಂಡಗಳನ್ನು ಅನುಸರಿಸಿಕೊಂಡು ಸಿಡಬ್ಲ್ಯೂಆರ್ಸಿ ಆದೇಶ ಕೊಡ್ತಾ ಇದೆ ಅಂತ ಒಂದೊಂದು ಸಲ ಅನಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಎಂಎ ಸಭೆ ಕೂಡ ಇದೆ. ಕಾವೇರಿ ನೀರು ಬಿಡೋ ಬಗ್ಗೆ ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಅಂತಿಮ ಆದೇಶ ಹೊರಬರೋ ಸಾಧ್ಯತೆ ಇದೆ. ಕಳೆದ ಬಾರಿನೂ ಕೂಡ ಅಷ್ಟೇ, ಸಿಡಬ್ಲ್ಯೂಆರ್ಸಿ ಮೊದಲು ಹೇಳಿತು, ಅದಾದ್ಮೇಲೆ ಅದೇ ಆದೇಶವನ್ನ ಸಿಡಬ್ಲ್ಯೂಎಂಎ ಕೂಡ ಎತ್ತಿ ಹಿಡಿದಿತ್ತು. ಈಗ ಸಿಡಬ್ಲ್ಯೂಆರ್ಸಿ ಹೇಳ್ತಾ ಇರೋದು ದಿನಕ್ಕೂ 1 TMC ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಬಿಡಬೇಕು ಕರ್ನಾಟಕ ಅಂತ. ಆದರೆ ಈಗಿರೋ ಪರಿಸ್ಥಿತಿ ನೋಡಿದರೆ 2 ಜಲಾಶಯ ಬರಿದಾಗೋಗುತ್ತೆ. ಈಗ ಸಿಡಬ್ಲ್ಯೂಆರ್ಸಿ ಹೇಳ್ತಾ ಇರೋ ಅಷ್ಟು ನೀರನ್ನು ನಾವೇನಾದರೂ ತಮಿಳುನಾಡಿಗೆ ಹರಿಸಿದ್ರೆ KRS ಕಬಿನಿ 2 ಜಲಾಶಯದಲ್ಲಿ ನೀರು ಖಾಲಿ ಆಗೋಗುತ್ತೆ. ಇಲ್ಲೇನು ಮಾಡಬೇಕು? ಕುಡಿಯೋ ನೀರಿಗೂ ಕೂಡ ಇಲ್ಲಿ ಅಭಾವ ಉಂಟಾಗುತ್ತೆ, ತತ್ವಾರ ಉಂಟಾಗುತ್ತೆ ಮುಂಬರುವಂಥ ದಿನಗಳಲ್ಲಿ. ಇನ್ನು ಮತ್ತೆ ಮುಂಗಾರು ಮಳೆ ಸಾಧ್ಯತೆ ರಾಜ್ಯದಲ್ಲಿಲ್ಲ, ಆದರೆ ತಮಿಳುನಾಡಿಗೆ ಇನ್ನೂ ಕೂಡ ಮಳೆ ಬರುವಂಥ ಸಾಧ್ಯತೆಗಳಿದೆ. ಆದರೂ ಕೂಡ ಈ ರೀತಿಯಾದಂಥ ಆದೇಶ. ಕಾವೇರಿ ನೀರಿನ ಬಗ್ಗೆ ಸಿಡಬ್ಲ್ಯೂಆರ್ಸಿಯಲ್ಲಿ ಕರ್ನಾಟಕ ವಾದ ಮಂಡನೆ ಮಾಡುತ್ತೆ. ರಾಜ್ಯದ 4 ಜಲಾಶಯಗಳ ಒಳಹರಿವು 77.74 TMC. ಇದು 30 ವರ್ಷಗಳ ಸರಾಸರಿಗಿಂತ 47% ಕಡಿಮೆ. ಜಲಾಶಯಗಳ ಒಳಹರಿವು ತೀವ್ರವಾಗಿ ಇಳಿತಾ ಇದೆ. ಬಿಳಿಗುಂಡ್ಲುವಿನಲ್ಲಿ ಆಗಸ್ಟ್ 10ರವರೆಗೆ 86,942 ಕ್ಯೂಸೆಕ್ ನೀರು ಹರಿದಿದೆ. ನಿಗದಿತ 52,500 ಕ್ಯೂಸೆಕ್ಗಿಂತ ಹೆಚ್ಚಾಗಿದೆ. ಇದು ಇನ್ನಷ್ಟು ಕೂಡ ನೀರು ಹೋಗ್ತಾ ಇದೆ. ಮಳೆ ಕೊರತೆ ಇರೋದ್ರಿಂದ ಮುಂದೆ ಹೆಚ್ಚು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅಂಶಗಳನ್ನು ಕರ್ನಾಟಕ ಸಭೆಯಲ್ಲಿ ಹೇಳಿದೆ. ಕುಡಿಯೋ ನೀರು, ಅಗತ್ಯ ಬಳಕೆ, ಕೃಷಿಗೆ ನೀರನ್ನು ಸಂರಕ್ಷಿಸಿಕೊಳ್ಳಬೇಕಾಗಿದೆ. ನಾವು ಹೆಚ್ಚುವರಿ ನೀರು ಬಿಡುಗಡೆ ಕುರಿತು ನಿರ್ಧಾರ ಕೈಗೊಳ್ಳದೆ ಈಗಿರುವಂಥ ಮುಂಗಾರಿನ ಪರಿಸ್ಥಿತಿ ಗಮನಿಸಬೇಕು. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏನಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಅದಾದಮೇಲೆ ತಮ್ಮ ಶಿಫಾರಸನ್ನು ಮಾಡಬೇಕು. ಈಗ ಮಾಡಿರುವಂಥ ಶಿಫಾರಸನ್ನು ಸಿಡಬ್ಲ್ಯೂಆರ್ಸಿ ಮರುಪರಿಶೀಲನೆ ಮಾಡಬೇಕು ಅಂಥೇಳಿ ರಾಜ್ಯದ ಪರವಾಗಿ ವಾದ ಮಂಡಿಸಲಾಗಿದೆ. ಏನೇ ವಾದ ಮಾಡಿದ್ರು ಅಷ್ಟೇ. ಕಳೆದ ಬಾರಿ ಪರಿಸ್ಥಿತಿ ಈಗ ಸ್ವಲ್ಪ ಸುಧಾರಿಸಿತ್ತು, ಅಟ್ಲೀಸ್ಟ್ ಮಳೆ ಬಂದು. ಆದರೆ ಮೊದಲನೇ ಬಾರಿ ಸಿಡಬ್ಲ್ಯೂಆರ್ಸಿ ಆದೇಶ ಕೊಡಬೇಕಾದ್ರೆ ರಾಜ್ಯದಲ್ಲಿ ಇಷ್ಟು ಕೂಡ ಮಳೆ ಇರಲಿಲ್ಲ. KRSನಲ್ಲಂತೂ ಹೇಳುತ್ತಿರೋದು ಅಂಥ ಪರಿಸ್ಥಿತಿ, ಸಂಪೂರ್ಣವಾಗಿ ನೀರು ಖಾಲಿಯಾಗೋ ಹಂತ ಇತ್ತು. ಕಬಿನಿಗೂ ಕೂಡ ಒಳಹರಿವಿರಲಿಲ್ಲ. ಪರಿಸ್ಥಿತಿ ಆಗಿದ್ದಾಗಲೇ ಪ್ರತಿದಿನ 3,500 ಕ್ಯೂಸೆಕ್ ಬಿಡಬೇಕು 15 ದಿನ ಅಂಥೇಳಿ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿತ್ತು. ಆ ಆದೇಶವನ್ನು ಪಾಲನೆ ಮಾಡಿದ್ಮೇಲೆ ಈಗ ಮತ್ತೊಂದು ಶಾಕ್ ರಾಜ್ಯ. ಸಿಡಬ್ಲ್ಯೂಆರ್ಸಿಯಲ್ಲಿ ತಮಿಳುನಾಡು ಕೂಡ ವಾದ ಮಂಡನೆ ಮಾಡಿದೆ. KRS ಮತ್ತೆ ಕಬಿನಿ 2 ಜಲಾಶಯಗಳಿಂದ ನೀರು ಹರಿಸಬೇಕು. ಬಿಳಿಗುಂಡ್ಲುವಿನಲ್ಲಿ ತಮಿಳುನಾಡಿನ ಪಾಲನ್ನ ತಲುಪಿಸಬೇಕು. ಹಿಂದಿನ ನಿರ್ದೇಶನವನ್ನ ಪರಿಷ್ಕರಿಸಬೇಕು. ಇದು ತಮಿಳುನಾಡಿನ ವಾದ. 3,500 ಕ್ಯೂಸೆಕ್ ನೀರು ಬಿಡೋ ನಿರ್ದೇಶನವನ್ನು ಪರಿಷ್ಕರಿಸಿ
ಹೆಚ್ಚುವರಿ ನೀರು ಬಿಡೋದಕ್ಕೆ ಸೂಚನೆ ಕೊಡಿ ಕರ್ನಾಟಕಕ್ಕೆ ಅನ್ನೋದಾಗಿತ್ತು ತಮಿಳುನಾಡಿನ ವಾದ. ಆಗಸ್ಟ್ 12ರ ವೇಳೆಗೆ 21.357 ಟಿಎಂಸಿ ಬಾಕಿ ಉಳಿದಿದೆ. 15.287 ಟಿಎಂಸಿ ಜೊತೆಗೆ ಈಗ ಬಾಕಿಯನ್ನು ಕೂಡ ನಮಗೆ ನೀರು ಬಿಟ್ಟುಕೊಡ್ಬೇಕು ಅಂತ ಆಗಸ್ಟ್ 13ರಿಂದ 31ರವರೆಗೆ ಹರಿಸಬೇಕಾದ ನೀರಿನ ಬಾಕಿಯನ್ನು ಕೂಡ ಸೇರಿ ತಮಿಳುನಾಡು ಕೇಳ್ತಾ ಇದೆ. ಆಗಸ್ಟ್ ಅಂತ್ಯದ ವೇಳೆಗೆ ನೀರಿರೋದನ್ನು ಖಚಿತಪಡಿಸಿ ಅಂತ. ಬಿಳಿಗುಂಡ್ಲುವಿನಲ್ಲಿ ಒಟ್ಟು 36.472 ಟಿಎಂಸಿ ನೀರಿರಬೇಕು. ಇದು ತಮಿಳುನಾಡಿನ ವಾದ. CWRC ಮುಂದೆ ತಮಿಳುನಾಡು ವಾದ ಮಂಡನೆ ಮಾಡಿದ್ದು. ಅಂದರೆ ಸಾಲ್ತಿಲ್ಲ, ನಮಗೆ ನೀವು ಮಾಡಿರುವಂಥ ಆದೇಶ ಏನಿದೆ ಕಡಿಮೆ ಪ್ರಮಾಣದ್ದಾಯಿತು, ಇನ್ನೂ ಹೆಚ್ಚಿಗೆ ನೀರು ಬಿಡೋ ರೀತಿ ಆದೇಶ ಮಾಡಿ ಕರ್ನಾಟಕಕ್ಕೆ ಅಂತ ತಮಿಳುನಾಡು ಮತ್ತೊಂದು ಕಡೆ ವಾದ ಮಂಡನೆ ಮಾಡ್ತಾ ಇರೋದು. ಈ ಹಿಂದೆ 3,500 ಕ್ಯೂಸೆಕ್ ಪ್ರತಿದಿನ ಬಿಡೋದಕ್ಕೆ ಹೇಳಿದ್ರಿ 15 ದಿನ. ಈ ಬಾರಿ ಆ ರೀತಿಯಾದಂಥ ನಿರ್ಧಾರ ಬೇಡ, ಹೆಚ್ಚಿಗೆ ನೀರು ಬಿಡೋದಕ್ಕೆ ಸೂಚನೆ ಕೊಡಿ ಅನ್ನೋ ತಮಿಳುನಾಡಿನ ವಾದ. ಇನ್ನು ಮೇಲ್ಮನವಿ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಮುಖ ಕಾರಣವನ್ನ ಮುಂದಿಟ್ಟು ಮೇಲ್ಮನವಿ ಸಲ್ಲಿಸುವಂತ ನಿರ್ಧಾರಕ್ಕೆ ಬಂದಿದೆ. ರಾಜ್ಯಕ್ಕೆ ಮತ್ತೆ ಮುಂಗಾರು ಮಳೆ ಬರೋದಕ್ಕೆ ಸಾಧ್ಯ ಇಲ್ಲ. ಆಗಸ್ಟ್ನಲ್ಲಿ ಅಲ್ಪ ಪ್ರಮಾಣದ ಮಳೆ ನಿರೀಕ್ಷೆ ಇದೆ, ಅದು ಏನಾಗುತ್ತೋ ಗೊತ್ತಿಲ್ಲ. ತಮಿಳುನಾಡಿಗೆ ಮತ್ತೆ ಹಿಂಗಾರು ಮಳೆ ಬರುತ್ತೆ. ಈಗ ತಮಿಳುನಾಡಿಗೆ ನೀರು ಕೊಟ್ರೆ ನಮಗೆ ಮುಂದಕ್ಕೆ ನೀರು ಇರೋದಿಲ್ಲ, ಕರ್ನಾಟಕದಲ್ಲಿ ವ್ಯವಸಾಯಕ್ಕೆ ನೀರು ಇರೋದಿಲ್ಲ. ಈ ಕಾರಣವನ್ನ ಮುಂದಿಟ್ಟು ಮೇಲ್ಮನವಿ ಹೋಗೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಗೊತ್ತಿರೋ ಪರಿಸ್ಥಿತಿನೇ. ಇದೆಲ್ಲವನ್ನೂ ಕೂಡ ಈಗಾಗಲೇ CWRCಯಲ್ಲೂ ಕೂಡ ವಿವರ ಕೊಟ್ಟಿದ್ದಾಗಿದೆ. ಅಂಕಿಅಂಶಗಳ ಸಮೇತ ವಾಸ್ತವ ಸ್ಥಿತಿ ಇದೆ ಏನು ಅನ್ನೋದನ್ನು ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನ ಆಗಿದೆ. ಅದೆಲ್ಲದರ ಹೊರತಾಗಿಯೂ CWRC ಕೊಟ್ಟಿರುವಂಥ ಆದೇಶ ಮೊದಲು ಪ್ರತಿದಿನ 3,500 ಕ್ಯೂಸೆಕ್ ಇತ್ತು, ಈಗ ಪ್ರತಿದಿನ 12,000 ಕ್ಯೂಸೆಕ್, 1 TMC ನೀರು ಪ್ರತಿದಿನ ತಮಿಳುನಾಡಿಗೆ ಹರಿಸಬೇಕು ಅಂತ CWRC ಆದೇಶ ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ರಾಜ್ಯ ಸರ್ಕಾರವೂ ಕೂಡ ಪರಿಸ್ಥಿತಿ ಏನು ಅನ್ನೋದನ್ನ ಸರ್ಕಾರದ ಪರವಾಗಿ ಅಧಿಕಾರಿಗಳು ಸಭೆಯಲ್ಲಿ ಮನದಟ್ಟು ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಅದೆಲ್ಲದರ ಹೊರತಾಗಿಯೂ ಈಗ ಈ ರೀತಿಯ ಸೂಚನೆ ಬಂದಿರೋದು. ಈಗ ಮೇಲ್ಮನವಿ ಹೋಗೋ ನಿರ್ಧಾರ ಯಾವ ಪ್ರಮುಖ ಅಂಶವನ್ನ ಮುಂದಿಟ್ಕೊಂಡು ಸರ್ಕಾರ ವಾದ ಮಾಡಬಹುದು ಅನ್ಸುತ್ತೆ? ವಿಜಯ್, ಈಗ CWRC ಕೊಟ್ಟಿರತಕ್ಕಂತಹ ಶಿಫಾರಸು, ಈ ಶಿಫಾರಸನ್ನು ಪಾಲಿಸಬೇಕೋ ಬೇಡವಾ ಅನ್ನುವಂತಹದ್ದು ಈಗ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿರುವಂತಹದ್ದು. ಈಗ ಇದರ ಮೇಲ್ಮನವಿ ಅಂತಂದ್ರೆ CWMAಗೆ ಅಪೀಲ್ ಹಾಕುವಂತಹದ್ದು. ಈಗ CWMA ಸಭೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಈಗ ಯಾವ ಬಿಲ್ಡಿಂಗ್ನಲ್ಲಿ ಸಭೆ ಆಗಿತ್ತು ಅದೇ ಬಿಲ್ಡಿಂಗ್ನಲ್ಲಿ ಅದೇ ರೂಮ್ನಲ್ಲಿ CWMA ಸಭೆ ಕೂಡ ನಡೆಯುತ್ತೆ. ಅಂದರೆ CWC ಚೇರ್ಮನ್ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿರ್ತಾರೆ. ಈಗ ಕರ್ನಾಟಕಕ್ಕೆ ಮತ್ತೊಂದು ಅವಕಾಶ ಇರುವಂತಹದ್ದು. ಈಗ CWRC ಕೊಟ್ಟಂತಹ ಆದೇಶವನ್ನ ಮಾರ್ಪಡಿಸಬೇಕು. ಯಾವುದೇ ಕಾರಣಕ್ಕೂ ಅಷ್ಟು ನೀರನ್ನ ಬಿಡಲಿಕ್ಕೆ ಕರ್ನಾಟಕಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ 1 TMCಗಿಂತಲೂ ಹೆಚ್ಚು ನೀರನ್ನ ಬಿಡಬೇಕಾಗುತ್ತೆ. CWRC ಕೊಟ್ಟಿರ್ತಕ್ಕಂಥ ಆದೇಶವನ್ನ ನೋಡಿದ್ರೆ 1 TMCಗಿಂತ ಹೆಚ್ಚು ನೀರನ್ನ ಪ್ರತಿದಿನ ಹರಿಸಬೇಕಾಗುತ್ತೆ. ಮುಂದಿನ 15 ದಿವಸಗಳಿಗೆ ಸುಮಾರು 16 TMC ನೀರನ್ನ ಹರಿಸಬೇಕಾಗುತ್ತೆ. ಈಗ ಮಳೆ ಚೆನ್ನಾಗಿ ಬರ್ತಿದ್ರೆ ಅಷ್ಟು ನೀರನ್ನ ಹರಿಸುವಂತದ್ದು ಸರಾಗ ಆಗ್ತಿದೆ. ಯಾಕಂದ್ರೆ ಕಬಿನಿ ಜಲಾಶಯ ತುಂಬಿದೆ, ಒಳಹರಿವು ಜಾಸ್ತಿ ಆಗಿದ್ರೆ ನೀರು ಸರಾಗವಾಗಿ ಅದಾಗೆ ಹರಿದು ಹೋಗ್ತಾ ಇತ್ತು. ಆದ್ರೆ ಈಗ ಮಾನ್ಸೂನ್ ಕಡಿಮೆ ಆಗಿದೆ, ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬರ್ತಾ ಇಲ್ಲ. ಈಗ ಏನು ಮುಂಗಾರು ಮಾರುತಗಳು ದುರ್ಬಲಗೊಂಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಪ್ರತಿದಿನ 1 TMC ನೀರು ಬಿಡಿ ಅನ್ನುವಂತಹದನ್ನ ಮುಂದಿನ 15 ದಿವಸಗಳಿಗೆ ಆದೇಶವನ್ನು ಏನು ಮಾಡಿದೆ, ಮುಂದಿನ 15 ದಿವಸಗಳಿಗೆ CWRC ಕೊಟ್ಟಂತ ಆದೇಶವನ್ನು ಏನಾದ್ರು ಕರ್ನಾಟಕ ಪಾಲಿಸ್ತು ಅಂತಂದ್ರೆ ಕಬಿನಿ ಬರಿದಾಗುತ್ತೆ, KRS ಕೂಡ ಬರಿದಾಗುತ್ತೆ. ಡೆಡ್ ಸ್ಟೋರೇಜ್ ಅನ್ನು ಕೂಡ JCPಗಳಲ್ಲಿ ತೆಗೆದು ನೀರನ್ನ ಬಿಡಬೇಕಾದಂತ ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಕರ್ನಾಟಕ ಕೂಡ ಇಂತಹದ್ದೇ ವಾದವನ್ನ ಮಾಡ್ತಾ ಇದೆ. ತಮಿಳುನಾಡು ಕೇಳ್ತಾ ಇರೋದೇನು, ಕುರುವೈ ಬೆಳೆಗೆ ನೀರಾವರಿಗೆ ನೀರನ್ನ ಕೇಳ್ತಾ ಇರುವಂತದ್ದು, ಬೆಳೆಗೆ ನೀರನ್ನ ತಮಿಳುನಾಡು ಕೇಳ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಮುಂದಿನ ಜೂನ್ ವರೆಗೆ ಕುಡಿಯೋ ನೀರನ್ನ ಉಳಿಸ್ಕೊಳ್ಬೇಕಾಗುತ್ತೆ. ಅಲ್ಪ ಸ್ವಲ್ಪ ಇರ್ತಕ್ಕಂಥ 30 TMC ಏನು KRS ನಲ್ಲಿ ಉಳಿದಿದೆ, ಆ ನೀರನ್ನ ಮುಂದೇನ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಉಳಿಸ್ಕೊಳ್ಬೇಕಾಗುತ್ತೆ, ಮೈಸೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ, ಮಂಡ್ಯಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದಷ್ಟೇ ಅಲ್ಲ, ಹಳ್ಳಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಈಗ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಮಳೆ ಆಗಿರ್ತಕ್ಕಂಥದ್ದು, ಒಳನಾಡಿನಲ್ಲಿ ಯಾವುದೇ ರೀತಿಯಂತ ಮಳೆ ಆಗಿಲ್ಲ. ಬರ ಪ್ರದೇಶ ಇದೆ, ಇಲ್ಲಿ ಮಳೆನೇ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆನ ಮುಂದಿನ ಜೂನ್ ವರೆಗೆ ನೀರನ್ನ ಕಾಪಾಡ್ಕೋಬೇಕಾಗುತ್ತೆ. ಇಂತಹ ಪರಿಸ್ಥಿತಿ ಇದ್ದಾಗ ಹೇಗೆ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ? ಇದೊಂದು ಅವೈಜ್ಞಾನಿಕ ನಿರ್ಧಾರ, ಅವೈಜ್ಞಾನಿಕ ತೀರ್ಮಾನ ಅನ್ನುವಂಥದ್ದನ್ನ ಕರ್ನಾಟಕ CWRC ಮುಂದೆನೆ ವಾದವನ್ನ ಮಾಡಿದೆ. ಈಗ CWRC ತನ್ನ
ಶಿಫಾರಸನ್ನ ಮಾಡಿ ಆಗಿದೆ. ಈಗ CWMAಲಿ ಅವಕಾಶ ಇರುವಂತಹದ್ದು. ಈಗ CWMA ಮಧ್ಯಾಹ್ನ 3:00 ಸಭೆ ಸೇರುತ್ತೆ. ಈ ಸಭೆಯಲ್ಲಿ ಕರ್ನಾಟಕಕ್ಕೆ ವಾದವನ್ನ ಮಾಡಲಿಕ್ಕೆ ಮತ್ತೊಂದು ಚಾನ್ಸ್ ಸಿಗುವಂಥದ್ದು, ಅಲ್ಲಿ ಸಮರ್ಥವಾಗಿ ವಾದವನ್ನ ಮಂಡಿಸಬೇಕಾಗುತ್ತೆ. ಇಲ್ಲಿ ತಮಿಳುನಾಡು ಕೇಳ್ತಿರುವಂತಹದ್ದು ಮುಂದಿನ ಆಗಸ್ಟ್ 31ರವರೆಗೆ, ಈ ತಿಂಗಳ ಅಂತ್ಯದವರೆಗೆ ಸುಮಾರು 37 TMCಯನ್ನ ನೀರು ಬಿಡಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಹಿಂದೆ ಉಳಿಸ್ಕೊಂಡಿರ್ತಕ್ಕಂಥ 21 TMC ನೀರು ಬ್ಯಾಕ್ಲಾಗ್ ನೀರೇನಿದೆ ಅದು, ಜೊತೆಗೆ ಮುಂದೆ ಬಿಡಬೇಕಾಗಿರತಕ್ಕಂಥ 15 TMC ನೀರನ್ನ, ಅವೆಲ್ಲವೂ ಸೇರಿ 37 TMC ನೀರನ್ನ ಬಿಡಲೇಬೇಕು ಅನ್ನುವಂತಹ ವಾದವನ್ನ ತಮಿಳುನಾಡು ಮಾಡಿರುವಂತಹದ್ದು. ಈ ತಮಿಳುನಾಡು ವಾದವನ್ನೇ ಪುರಸ್ಕರಿಸಿರ್ತಕ್ಕಂತಹ CWRC ಮುಂದಿನ 15 ದಿನಗಳಿಗೆ 16 TMC ನೀರು ಬಿಡಿ ಅನ್ನುವಂತಹ ಅವೈಜ್ಞಾನಿಕ ನಿರ್ಣಯವನ್ನ ಕೈಗೊಂಡಿರುವಂತಹದ್ದು. ಇದು ಕರ್ನಾಟಕಕ್ಕೆ ನಿಜಕ್ಕೂ ಕೂಡ ಇದು ಮರಣ ಶಾಸನ ಅನ್ನುವಂಥ ನಿಟ್ಟಿನಲ್ಲಿ ಕರೆಸ್ಕೊಳ್ಳುತ್ತೆ. ಯಾಕಂದ್ರೆ ಇನ್ನ ತಮಿಳುನಾಡಿಗೆ ಮುಂದೆಯೂ ಕೂಡ ಮಳೆ ಬರುವಂತಹ ಸಾಧ್ಯತೆ ಇದೆ. ಈಶಾನ್ಯ ಮಾರುತಗಳು ಅತ್ಯಂತ ಪ್ರಬಲವಾಗಿರ್ತವೆ. ಚೆನ್ನೈ ಮುಳುಗೋಗುವಂತಹ ಸಾಧ್ಯತೆ ಇದೆ. ಅಂತಹ ಮಳೆ ಬರುತ್ತೆ. ಅಂತಹ ಮಳೆ ಇದ್ರೂ ಕೂಡ ಇವರು ಮೆಟ್ಟೂರು ಡ್ಯಾಮ್ನಲ್ಲಿ ನೀರನ್ನು ಸಂಗ್ರಹಿಸಿ ಇಟ್ಕೊಂಡು ಮುಂದೆಯೂ ಬರ್ತಕ್ಕಂಥ ಮಳೆಯನ್ನು ಕೂಡ ಅವರು ಬಳಕೆಯನ್ನ ಮಾಡಿಕೊಂಡು ಎರಡೆರಡು ಬೆಳೆಯನ್ನ ತಮಿಳುನಾಡಿನಲ್ಲಿ ತೆಗಿತಾರೆ. ಕರ್ನಾಟಕದಲ್ಲಿ ಒಂದೇ ಬೆಳೆಗೆ ನೀರನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನು ನಚ್ಕೊಂಡು ಈ ಬಾರಿ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರೈತರಿಗೂ ಕೂಡ ನೀರನ್ನು ಹರಿಸ್ತಾ ಇಲ್ಲ. ಕುಡಿಯೋ ನೀರಿಗಾಗಿ ಇಟ್ಟಿರ್ತಕ್ಕಂಥ ನೀರನ್ನೇ ಈಗ ತಮಿಳುನಾಡು ಕೇಳ್ತಿದೆ, ನೀರನ್ನ ಬಿಡಿ ಅಂತ CWRC ಇದೇ ರೀತಿಯಂತ ಆದೇಶವನ್ನ ಮಾಡಿರುವಂತದ್ದು. ಹಾಗಾಗಿ CWMA ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂಥದ್ದು. ಬಹು ಮುಖ್ಯವಾಗಿ 5,000 ಕ್ಯೂಸೆಸ್ಗಿಂತಲೂ ಜಾಸ್ತಿ ಬಿಡಿ ಅಂತಂದ್ರೆ ಅದು ಕಷ್ಟ ಆಗುತ್ತೆ ಕರ್ನಾಟಕಕ್ಕೆ ಈಗಿನ ಪರಿಸ್ಥಿತಿ. ಯಾಕಂದ್ರೆ ಒಳಹರಿವು ತುಂಬಾ ಕಡಿಮೆ ಆಗಿದೆ. ಕಬಿನಿಯಲ್ಲಿ ಕೇವಲ ಈಗ 9,000 ಕ್ಯೂಸೆಕ್ ಒಳಹರಿವು ಇರ್ತಕ್ಕಂಥದ್ದು. ಮತ್ತೆ ಹಾರಂಗಿಯಲ್ಲೂ ಕೂಡ ಒಳಹರಿವು ಕಡಿಮೆ ಆಗಿದೆ. ಹೇಮಾವತಿಯಲ್ಲಿ 3,000 ಕ್ಯೂಸೆಕ್ಗೆ ಒಳಹರಿವಿದೆ. ಈಗ ಜಲಾಶಯ ತುಂಬಿದ್ದೇ ಆದಲ್ಲಿ ಜಲಾಶಯದಲ್ಲಿ ತುಂಬಿದ ನೀರನ್ನ ಬಿಡಲಿಕ್ಕೆ ಈಸಿ ಆಗುತ್ತೆ. ಆದರೆ KRS ಜಲಾಶಯ ತುಂಬಿಲ್ಲ, ಹೇಮಾವತಿ ಜಲಾಶಯವು ಕೂಡ ತುಂಬಿಲ್ಲ. ಈಗ ಕೇರಳದಲ್ಲೂ ಕೂಡ ಮಳೆ ಕಡಿಮೆ ಆಗಿರೋದ್ರಿಂದ ಇದೇ ಒಳಹರಿವು ಮುಂದಿನ 15 ದಿವಸಗಳಿಗೆ ಇರುತ್ತೆ ಅನ್ನುವಂಥದ್ದು ಯಾವ ಗ್ಯಾರಂಟಿ? ಅದೇ ಕರ್ನಾಟಕ ಪ್ರಶ್ನೆನ ಮಾಡಿರುವಂತಹದ್ದು. ಈಗ ನೀವೇನೋ 12,000 ಕ್ಯೂಸೆಕ್ಸ್ ನೀರು ಬಿಡಿ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ, ಆದ್ರೆ ಮುಂದಿನ 15 ದಿವಸಗಳಿಗೆ ಇದೇ ಒಳಹರಿವು ಇರುತ್ತೆ ಅನ್ನುವಂಥದ್ದು ಯಾವ ಗ್ಯಾರಂಟಿ? ಈಗ ಅನಿಶ್ಚಿತತೆಯಿಂದ ಕೂಡಿರುವಂತದ್ದು ಮಾನ್ಸೂನು, ಸ್ಪಷ್ಟವಾದಂತಹ ಮಳೆ ಬೀಳ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದು ಕರ್ನಾಟಕಕ್ಕೆ ನೀರನ್ನ ಬಿಡಿ ಅನ್ನುವಂಥ ಆದೇಶವನ್ನು ಏನ್ ಮಾಡಿದೆ, ಈ ಒಂದು ಆದೇಶವನ್ನು ಪಾಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಕರ್ನಾಟಕ ವಾದ ಮಾಡಿದೆ. ಈಗ CWMAಯಲ್ಲಿ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಹೊರಬೀಳುತ್ತೆ, ಬಹಳಷ್ಟು ಕರ್ನಾಟಕ ಅತ್ಯಂತ ಜಾಗರೂಕತೆಯಿಂದ ಈ ಒಂದು ಆದೇಶವನ್ನು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ಹರೀಶ್.